ಯದ್ಭಾಸ ಭಾಸತೆ ವಿಶ್ವಂ ಯತ್ಸುಖೇನ ಅನುಮೋದತೆ ನಮಸ್ತಸ್ಮೈ ಗುಣಾತೀತ ವಿಭವಾಯ ಪರಾತ್ಮನೆ. ಸಾಕ್ಷಾತ್ ಶಿವರಾತ್ರಿಯ ವಿಶೇಷ ಸಮಸ್ತ ಜನರಿಗೆ ಶುಭಾಶಯಗಳನ್ನು ತಿಳಿಸ್ತಾ, ಶಿವರಾತ್ರಿ ಎಲ್ಲ ಪುರಾಣಗಳ ಶಿವಪುರಾಣದಲ್ಲಿ ನೋಡಿರ್ತಾರೆ ಜನ ಎಲ್ಲ. ಶಿವನ ವಿಶೇಷವಾಗಿ ಬೇಡರ ಕಣ್ಣಪ್ಪ ಗೊತ್ತೋ ಗೊತ್ತಿಲ್ಲದು ಮರದ ಮೇಲೆ ಕೂತ್ಕೊಂಡು ಪಂಚಾಕ್ಷರಿ ಶಿವನ ಜಪವನ್ನು ಮಾಡ್ತಾ ಬಿಲ್ಪತ್ರೆಗಳನ್ನು ಲಿಂಗದ ಮೇಲೆ ಬಿದ್ದ ಮೇಲೆ ಸಾಕ್ಷಾತ್ಕಾರ ಆಯಿತು ಅಂತ. ಅಮೃತವನ್ನು ಕಡಿಬೇಕಾದರೆ ಸಮುದ್ರ ಮಂಥನ ಕಡಿಬೇಕಾದರೆ ಆ ಸಂದರ್ಭದಲ್ಲಿ ವಿಷ ಇಡೀ ಜಗತ್ತೇ ಕಾಪಾಡಲಿಕ್ಕೋಸ್ಕರ ವಿಷವನ್ನು ಕುಡ್ದ ಆ ಸಂದರ್ಭದ ವಿಷಕಂಠ ಎಲ್ಲರಿಗೂ ತ್ಯಾಗವನ್ನು ಮಾಡಿದಂಥ ಮಹಾನ್ ಶಿವ. ಆ ಶಿವನ ಆಚರಣೆಯನ್ನು ನಾವು ಮಾಡ್ತಾ ಇದ್ದೀವಿ. ಭಾಳಷ್ಟು ಜನ ಒಂದೊಂದು ರೀತಿಯಲ್ಲಿ ಹೇಳ್ಬೋದು, ಅವರವರ ಅನುಭವ. ಮುಪ್ಪಿನ ಷಡಾಕ್ಷರರು ಹೇಳ್ದಂಗೆ ಅವರವರ ಭಾವಕ್ಕೆ ಅವರವರ ಭಕುತಿಗೆ ಅವರವರಿಗೆಲ್ಲ ನೀನೊಬ್ಬನೇ ದೇವ, ಅವರವರ ಅರ್ಚನೆ ಅವರವರ ನೇಮಕ್ಕೆ ಅವರವರಿಗೆಲ್ಲ ನೀನೊಬ್ಬನೇ ಅಂತ ಒಂದು ಮಾತು ಹೇಳ್ತಾರೆ. ಭಗವಂತನದು ನನ್ನ ಪ್ರಕಾರ ಹೇಳಬೇಕು ಅಂತಂದರೆ, ಶಿವ ಅಂತ ಅಂದರೆ ಯಾವತ್ತೂ ಆಡಂಬರದ ಅಲಂಕಾರದ ಅಲ್ಲ. ಶಿವ ಒಂದು ಸಲ ಕೇಳಿದಂಥ ಸಂದರ್ಭದಲ್ಲಿ, ಏನ್ರಿ ನೀವು ಪಾರ್ವತಿ ಕೇಳ್ತಾಳೆ, ಸ್ಮಶಾನದಲ್ಲೇ ಇರ್ತೀರ ನೀವು ಯಾವಾಗಲೂ, ನೀವು ಜಗತ್ತಿನ ಒಡೆಯ, ನೀವು ಜಗತ್ ರಕ್ಷಕ, ನೀವು ಯಾವಾಗ ನೋಡಿದ್ರು ಎಲ್ಲ ಸೊತ್ತಿರೋ ಅಂಥ ಒಂದು ಹೂಣಾಕೋರು ಸುಟ್ಟಾಕೋರು ಸಮಾಧಿಗಳ ಹತ್ರ ಹೋಗಿರ್ತೀರಲ್ಲ, ಯಾಕೆ ಅಂತ ತಾಯಿ ಕೇಳ್ತಾಳೆ. ಎಷ್ಟು ಚೆನ್ನಾಗಿದೆ ಅಂತಂದರೆ, ಅವಾಗ ಶಿವ ಹೇಳ್ತಾನೆ, ಬಂದು ಬಳಗ ಎಲ್ಲ ಸಮಾಧಿವರೆಗೂ ತಂದು ಶರೀರ ಬಿಟ್ಟು ಹೋದಾಗ ಆತ್ಮ ನರಳ್ತಾ ಇತ್ತಂತೆ, ನಾನೆಲ್ಲ ಬಿಟ್ಟು ಹೋಗ್ಬಿಟ್ರು ಅಂತ ಅಳ್ತಾ ಇರ್ತಂತೆ. ಅಳ್ತಾ ಇರೋ ಆತ್ಮಕ್ಕೆ ಪರಮಾತ್ಮ ಸಮಾಧಾನ ಮಾಡಲಿಕ್ಕಾಗಿ ಅವನಲ್ಲಿರ್ತಾನೆ ಅಂತ. ಯಾಕೆಂದರೆ ಜಗತ್ತಲ್ಲಿ ಎಲ್ಲರೂ ಹೊರಟೋಗಿರ್ತಾರೆ, ಆದರೆ ಪರಮಾತ್ಮ ಕಡೆ ಆತ್ಮಕ್ಕೆ ಸಾಂತ್ವನ ಹೇಳೋನು, ಆತ್ಮಕ್ಕೆ ರಕ್ಷಣೆ ಕೊಡೋನು, ಆತ್ಮವನ್ನು ಮಾತಾಡಿಸೋನು ಯಾರಂದ್ರೆ ಪರಮಾತ್ಮ. ಶರೀರಕ್ಕೆಲ್ಲ ಬಂದು ಬಳಗ ಹೊರಟೋಗಿರ್ತಾರೆ, ಆದರೆ ಜೊತೆಗೆ ಕಡೆ ಜೊತೆಯವರಿಗಿರೋದು ಪರಮಾತ್ಮ ಅಂತ ತೋರಿಸೋಕ್ಕೋಸ್ಕರ ನಾನು ಅಂಥವ್ರಿಗೂ ಆ ಆತ್ಮಕ್ಕೆ ಬಿಟ್ಟು ಹೋದಂಥ ಆತ್ಮನು ನರಳಬಾರ್ದು, ಅದಕ್ಕೂ ನಾನು ಇದ್ದೀನಿ ಅಂತ ತೋರಿಸ್ಲಿಕ್ಕೋಸ್ಕರ ಸ್ಮಶಾನಕ್ಕಿದ್ದೀನಿ ಅಂತ ಭಗವಂತ ಹೇಳ್ತಾನೆ. ಹಾಗಾಗಿ ಶಿವನಿಗೆ ಬೇಕಾಗಿರೋ ಈ ಶಿವರಾತ್ರಿ ಜಾಗರಣೆ ಅಂತ ಬಹಳಷ್ಟು ಜನ ಹೇಳ್ತಾರೆ. ಶಿವ ಭೂಲೋಕಕ್ಕೆ ಬರ್ತಾನೆ, ಬರೋ ಸಂದರ್ಭದಲ್ಲಿ ಕಾಯ್ತಾ ಇರಬೇಕು ಅಂತ ಅದೊಂದು ವಿಶೇಷ. ಯಾವ ಥರ ಕಾಯಬೇಕು ಅಂದರೆ, ನಾಮಸ್ಮರಣೆ ಮಾಡ್ತಾ ಕಾಯ್ತಾ ಇರಬೇಕು, ಪೂಜೆ ಮಾಡ್ತಾ ಕಾಯ್ತಾ ಇರಬೇಕು, ಹಾಡುಗಳನ್ನು ಭಗವಂತನ ಸ್ಮರಣೆ ಮಾಡ್ತಾ ಕಾಯ್ತಾ ಇರಬೇಕು, ಬೇರೆಯವರು ಹಾಡ್ತಾ ಇರೋದನ್ನ ಕೇಳ್ತಾ ಇರಬೇಕು, ಬೇರೆಯವರು ಪೂಜೆ ಮಾಡ್ತಾ ಇರೋದನ್ನ ನೋಡ್ತಾ ಇರಬೇಕು. ಯಾವುದೋ ಸಂದರ್ಭಗಳಲ್ಲಿ ಭಗವಂತನ ಸಾಕ್ಷಾತ್ಕಾರ ಆಗ್ತದೆ ಅನ್ನೋದಕ್ಕೋಸ್ಕರ ಜಾಗರಣೆ ಅಂತ ಮಾಡಿದ್ದಾರೆ. ಉಪವಾಸ ಅಂಥೇಳಿ ಭಾಳಷ್ಟು ಜನ ಉಪವಾಸ ಇರೋದು. ಯಾಕಪ್ಪ ಉಪವಾಸ ಅಂತಂದರೆ, ಲೌಕಿಕ ಪದದಲ್ಲಿ ಅವರಿಗೆ ನಿದ್ದೆ ಬರಬಾರ್ದು, ಆಕಳಿಕೆ ಬರಬಾರ್ದು, ಆಯಾಸ ಆಗಬಾರ್ದು, ಹೊಟ್ಟೆ ತುಂಬ ತಿನ್ನಬಾರ್ದು ಅನ್ನೋದಕ್ಕೋಸ್ಕರ ಭಗವಂತನ ಹೊಟ್ಟೆ ಒಳಗಿರುವಂಥ ಎಲ್ಲ ಕಲ್ಮಶಗಳನ್ನು ಖಾಲಿ ಮಾಡ್ಕೋಬೇಕು. ಉಪವಾಸ ಅಂತಂದರೆ ಬರೀ ತಿಂದೇ ಇದ್ದರೆ ಅಲ್ಲ. ನಾನು ಹೇಳೋದಿಷ್ಟೇ, ನಿಮ್ಮ ಹೊಟ್ಟೆ ಒಳಗೆ ಎಷ್ಟು ದ್ವೇಷ ಇದೆಯೋ ಹೊರಗಾಕ್ಬಿಡಿ, ಎಷ್ಟು ಅಸೂಯೆ ಇದೆಯೋ ಹೊರಗಾಕ್ಬಿಡಿ, ಎಷ್ಟು ಹೊಟ್ಟೆ ಕಿಚ್ಚಿದೆಯೋ ಹೊರಗಾಕ್ಬಿಡಿ, ಎಷ್ಟು ಅಸೂಯೆ ಇದೆಯೋ ಹೊರಗಾಕ್ಬಿಡಿ, ಎಷ್ಟು ಕ್ರೋಧ ಇದೆಯೋ ಹೊರಗಾಕ್ಬಿಡಿ, ಎಷ್ಟು ಲೋಭ ಇದೆಯೋ ಹೊರಗಾಕ್ಬಿಡಿ. ಇದನ್ನೆಲ್ಲ ಹೊರಗಾಕಿ ಭಗವಂತನ ನಾನು ಪ್ಯೂರಿಟಿ ಇದ್ದೀನಿ ಅಂತ ತೋರಿಸ್ಕೊಳ್ಳೋಕೆ ಇವತ್ತು ಹೊರಗೆ ನನ್ನ ಒಳಗೆ ಏನೂ ಇಲ್ಲಪ್ಪ ಭಗವಂತ, ನಾನು ಪರಿಶುದ್ಧವಾಗಿದ್ದೀನಿ ಅನ್ನೋದಕ್ಕೆ ಉಪವಾಸ. ನಾನು ಪರಿಶುದ್ಧವಾಗಿದ್ದೀನಿ ಅನ್ನೋದಕ್ಕೆ ಉಪವಾಸದಲ್ಲಿ ಭಗವಂತ, ಯಾಕಂದರೆ ಪ್ಯೂರಿಟಿ ಇದ್ದಾನೆ. ಇವನು ಪ್ಯೂರಿಟಿಯಾಗಿ ಶುಭ್ರವಾಗಿಲ್ಲ ಅಂತಂದರೆ ಭಗವಂತ ಕಾಣಿಸೋದಿಲ್ಲ. ಮನುಷ್ಯರಲ್ಲಿ ಏನಪ್ಪ ಅಂತಂದರೆ, ನಾವು ಅಂದ್ಕೊಂಡಿದ್ದೀವಿ ಮಡಿ ಉಟ್ಕೊಂಡ ತಕ್ಷಣ ಸ್ನಾನ ಮಾಡಿದ ತಕ್ಷಣ ನಾವು ಮಡಿ ಇದ್ದೀವಿ ಅಂತಲ್ಲ. ನಮ್ಮ ಒಳಗಿರುವಂಥ ಕಲ್ಮಶಗಳನ್ನು ಹೊರಗಾಕಿ ನಮ್ಮ ಶುಭ್ರವಾಗಿರ್ತೀವಲ್ಲ, ಶುಚಿತ್ವವಾಗಿರ್ತೀವಲ್ಲ, ಮಧುರತ್ವವಾಗಿರ್ತೀವಲ್ಲ, ಅದು ಇದ್ದಾಗ ಭಗವಂತನೂ ಶುಭ್ರವಾಗಿರೋದಕ್ಕೆ. ಯಾಕೆಂದರೆ ಪಾಸಿಟಿವ್ನೇ ಹೊಂದಾಣಿಕೆ ಆಗೋದು, ಪ್ಲಸ್ಸೇ ಹೊಂದಾಣಿಕೆ ಆಗೋದು, ಮೈನಸ್ಸೇ ಹೊಂದಾಣಿಕೆ ಆಗೋದು. ಹಾಗೆ ಭಗವಂತನ ಸಾಕ್ಷಾತ್ಕಾರ ಆಗಬೇಕಂದ್ರೆ ಉಪವಾಸಕ್ಕಿಂತ ಪ್ಯೂರಿಟಿ, ಹೊಟ್ಟೆ ಒಳಗಿರೋದನ್ನ ತೆಗೆದಾಕಬೇಕು. ನೀವು ಶುಚಿಯಾಗಿದ್ದರೆ ಆ ಭಗವಂತ ಸಾಕ್ಷಾತ್ಕಾರ ಆಗ್ತದೆ. ಸಾಮೀಪ್ಯಕ್ಕೆ ಬರ್ತಾನೆ ಅಂತ. ಉಪವಾಸ ಅಂದರೆ ಸಾಮೀಪ್ಯ ಅಂತ ಅರ್ಥ, ಹತ್ತಿರದಲ್ಲಿರ್ತಾನೆ. ಯಾಕೆಂದರೆ ಯಾರು ಪ್ಯೂರಿಟಿ ಇರೋದಿಲ್ಲ
ಅವರು ಬಸವಣ್ಣ ಹೇಳ್ದಂಗೆ ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ ನೀಡಿ ನೀಡು ಕೆಟ್ಟರು ನಿಜವಿಲ್ಲದೆ ಅಂತ ಆಗ್ತದೆ. ಭಗವಂತನಿಗೆ ಬೇಕಾಗಿರೋದು ಇವತ್ತು ಅಭಿಷೇಕ ಮಾಡ್ತೀವಲ್ಲ, ಅಭಿಷೇಕ ಮಾಡಬೇಕಾದ್ರೂ ಅಷ್ಟೇ ಅದು ಭಕ್ತಿ ಶ್ರದ್ಧೆಯಿಂದ ಅಭಿಷೇಕ ಮಾಡಬೇಕು, ಭಾವಪೂರ್ವಕವಾಗಿ ಅಭಿಷೇಕ ಮಾಡಬೇಕು. ಇಲ್ಲ ಮಾಡಬೇಡಿ. ಬಿಲ್ಪತ್ರ ದಳ 3 ಇದೆ, ಅದು ಭಗವಂತನಿಗೆ ಏನಂದರೆ ಪ್ರಿಯವಾದದ್ದು. ಆ ಬಿಲ್ಪತ್ರೆಯಿಂದನೇ ಬೇಡರ ಕಣ್ಣಪ್ಪನಿಗೆ ಸಾಕ್ಷಾತ್ಕಾರ ಆಗಿ ಅವನಿಗೆ ಎಲ್ಲ ಪದಾರ್ಥವೂ ಸಿಕ್ಕಿದ್ದಂಥದ್ದು. ಹಾಗೆ ಭಗವಂತನಿಗೆ ಭಕ್ತಿ, ಬಸವಣ್ಣ ಹೇಳ್ದಂಗೆ ನಾದಪ್ರಿಯನೂ ಅಲ್ಲ ವೇದಪ್ರಿಯನೂ ಅಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ಬಿಡ್ತಾರೆ. ಹಾಗೆ ಭಕ್ತಿಗೆ ಭಗವಂತ ಒಲಿತಾನೆ, ಪ್ರೀತಿಗೆ ಭಗವಂತ ಒಲಿತಾನೆ. ಭಗವಂತ ಏನು ಹಾಕಿದ್ದಾನೆ ಅಂತ ತಾವೆಲ್ಲ ಭಾವಚಿತ್ರದಲ್ಲಿ ನೋಡಿರ್ತೀರ. ಚರ್ಮ, ಹುಲಿ ಚರ್ಮವನ್ನು ಹಾಕಿರುವಂಥದ್ದು, ಕೊರಳ ರುದ್ರಾಕ್ಷಿ, ನಾಗಾಭರಣ, ಭಸ್ಮ, ಏನೂ ಇರೋದಿಲ್ಲ ಶಿವನಿಗೆ ಏನೂ ಬೇಕಾಗಿಲ್ಲ. ಭಕ್ತರು ಅಯ್ಯ ಅಂತ ಕರೆದ್ರೆ, ಪ್ರೀತಿಯಿಂದ ಕರೆದ್ರೆ ಓಡೋಡಿ ನಮ್ಮ ಬಳಿ ಬರ್ತಾನೆ. ಬಾಣನ ಮನೆಯ ಕಾಯ್ದವನನ್ನೇ ಅಂತ ಹೇಳ್ತಾರಲ್ಲ, ಹಾಗೆ ಭಗವಂತನಿಗೆ ಪ್ರೀತಿಯಿಂದ ಶ್ರದ್ಧೆಯಿಂದ ಆಚರಿಸಿ ಇದನ್ನು. ಶಿವರಾತ್ರಿ ಅಂತ ಅಂದರೆ, ಶಿವ ಅಂತ ಅಂದರೆ ಶುಚಿತ್ವ ಅಂತ ಅರ್ಥ, ಶಿವ ಅಂತ ಅಂದರೆ ಶುಭ್ರ ಅಂತ ಅರ್ಥ, ಶಿವ ಅಂತ ಅಂದರೆ ಪ್ರೇಮ ಅಂತ ಅರ್ಥ, ಶಿವ ಅಂತ ಅಂದರೆ ಪ್ರೀತಿ ಅಂತ ಅರ್ಥ, ಶಿವ ಅಂತ ಅಂದರೆ ಕರುಣಾಮಯಿ ಅಂತ ಅರ್ಥ, ಶಿವ ಅಂತ ಅಂದರೆ ಮೋಕ್ಷ ಅಂತ ಅರ್ಥ, ಶಿವ ಅಂತ ಅಂದರೆ ಲಯ ಅಂದರೆ ಸಂಹಾರ ಮಾಡೋನು ಅಂತ. ನಮ್ಮಲ್ಲಿರುವಂಥ ಎಲ್ಲ ಕೆಟ್ಟ ಕಲ್ಮಶಗಳನ್ನು ಸಂಹಾರ ಮಾಡಿ ಶುಚಿರ್ಭೂತರಾಗಿ ಮಾಡುವಂಥವನೇ ಭಗವಂತ. ಅಂಥ ಭಗವಂತನ ವರ್ಷಕ್ಕೊಮ್ಮೆ ಭಕ್ತಿ ಶ್ರದ್ಧೆಯಿಂದ ಆಚರಿಸಬೇಕು. ನಮ್ಮ ಚಂದ್ರವನದಲ್ಲಿ ಕಾಶಿಯಿಂದ ಚಂದ್ರಮೌಳೇಶ್ವರ ಅಂತಿದೆ. ನಾನು ಭಾಳ ಸಲ ಅಂದೆ, ಕಾಶಿಗೆ ಹೋಗ್ತಾರೆ ಮತ್ತು ಶ್ರೀಶೈಲಕ್ಕೆ ಹೋಗ್ತಾರೆ, ಜ್ಯೋತಿರ್ಲಿಂಗ ಮುಟ್ಟಿ ನಮಸ್ಕಾರ ಮಾಡ್ಬೋದು. ಈ ದಕ್ಷಿಣ ಕರ್ನಾಟಕದಲ್ಲಿ ಯಾವ ಲಿಂಗನೂ ಯಾರೂ ಮುಟ್ಟಿಸ್ತಾ ಇಲ್ವಲ್ಲ ಅಂತ ನನಗನ್ನಿಸ್ತು. ನಮ್ಮ ಎಲ್ಲ ಹಿಂದೂ ಧರ್ಮದ, ಭಾರತೀಯ ಸನಾತನ ಧರ್ಮದ ಜನರಿಗೆ ಒಂದು ಅವಕಾಶ ಕೊಡೋಣ ಅಂಥೇಳಿ ತುಂಬ ವರ್ಷ ಆಯಿತು. ನಮ್ಮ ಗರ್ಭಗುಡಿಗೆ ಪ್ರತಿಯೊಬ್ಬ ಮನುಷ್ಯನು ಹೋಗಿ ಹೆಣ್ಣು ಗಂಡು ಭೇದ ಭಾವ ಇಲ್ಲದೆ ಶ್ರದ್ಧೆಯಿಂದ ಯಾರು ಪೂಜೆ ಮಾಡಲಿಕ್ಕೆ ಭಗವಂತನಿಗೆ ಹೋಗ್ತಾರೋ ಅವರಿಗೆ ಅವಕಾಶ, ಅಭಿಷೇಕ ಮಾಡಿಕೊಂಡು ಹೊರಗೆ ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಅವರೆಲ್ಲರಿಗೂ ಪ್ರಸಾದದ್ದು ಪ್ರತಿ ವರ್ಷ 1-2,500 ತಂಬಿಟನ್ನು ಮಾಡಿ ಜನರಿಗೆ ಹಂಚುವಂಥ ಕೆಲಸವನ್ನು ಮಾಡ್ತಾಯಿದೆ ಮಠ. ಆಮೇಲೆ ನಮ್ಮ ಶಿವಪೂಜೆ, ನಾವೆಲ್ಲ ದೇವ್ರ ಮನೇಲಿ ಪೂಜೆ ಮಾಡ್ತೀವಿ. ಇವತ್ತು ಬಹಿರಂಗವಾಗಿ ಶಿವಪೂಜೆ ಮಾಡಿ ಎಲ್ಲ ಜನಾಂಗನೂ ನೋಡ್ಬೋದು. ಈಗ ಹೇಗೆ ಪೂಜೆ ಮಾಡ್ತಾರೆ ಸ್ವಾಮೀಜಿ, ಇದಿಷ್ಟಲಿಂಗ ಅಂದರೆ ಏನು, ಅದು ಸ್ಥಾವರಲಿಂಗ, ಇದಿಷ್ಟಲಿಂಗ, ಎಷ್ಟು ವ್ಯತ್ಯಾಸ ಇರ್ತದೆ, ಸೊ ಅದ್ರದ್ದು ಆ ಪೂಜೆ ಹೆಂಗಿರ್ತದೆ, ಈ ಪೂಜೆ ಇರ್ತದೆ ಹೆಂಗೆ ಅಂತ ಇವತ್ತೆಲ್ಲ ತಿಳಿಸುವಂಥ ಒಂದು ಶಿವರಾತ್ರಿ. ನಾವು ಈ ಸಲ ಭಾಳ ವಿಶೇಷವಾಗಿ ಜೋರಾಗಿ ಮಾಡ್ತಾಯಿಲ್ಲ. ಯಾಕೆ ಅಂತಂದರೆ 2ನೇ ತಾರೀಕು, 3ನೇ ತಾರೀಕು, 4ನೇ ತಾರೀಕು 48 ಗಂಟೆ ಅಖಂಡ ಯಾಗ ವಿಶ್ವ ಲೋಕ ಕಲ್ಯಾಣಾರ್ಥಕವಾಗಿ ಮಾಡ್ತಾ ಇರೋದರಿಂದ ಈ ಸಂದರ್ಭದಲ್ಲಿ ಬಹಳಷ್ಟು ಜನ ಸಾಧು ಸಂತರು ಆ ಸಂದರ್ಭ ಬರೋದರಿಂದ, ಗಣ್ಯರು ಬರೋದರಿಂದ, ಭಕ್ತಾದಿಗಳು ಬರೋದರಿಂದ, ಆ ಕಾರ್ಯಕ್ರಮ ಇರೋದರಿಂದ ಈ ಕಾರ್ಯಕ್ರಮ ಸ್ವಲ್ಪ ನಾವು ಅಷ್ಟೊಂದು ಜೋರಾಗಿ ಏನು ಮಾಡ್ತಾಯಿಲ್ಲ. ಬರೋ ಎಲ್ಲ ಭಕ್ತರಿಗೂ ವ್ಯವಸ್ಥೆಗಳನ್ನು ನಾವು ಮಾಡಿದ್ದೀವಿ. ಶಿವರಾತ್ರಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಶುಭ ಆಗಲಿ. ಶಾಂತಿ, ನೆಮ್ಮದಿ, ಸಮಾಧಾನ, ತೃಪ್ತಿ. ನಾನೆಲ್ಲ ಭಕ್ತರಿಗೂ ಹೇಳೋದಿಷ್ಟೇ, ಮನೆ ಕಟ್ತಾ ಇದ್ರೂ ಪರವಾಗಿಲ್ಲ, ಆಸ್ತಿ ಮಾಡದಿದ್ರೂ ಪರವಾಗಿಲ್ಲ, ನೆಮ್ಮದಿ ಕಳ್ಕೊಬೇಡಿ, ಶಾಂತಿ ಕಳ್ಕೊಬೇಡಿ, ಸಮಾಧಾನ ಕಳ್ಕೊಬೇಡಿ, ಆರೋಗ್ಯ ಕಳ್ಕೊಬೇಡಿ, ನಿಮ್ಮ ನಡುವೆ ಇರುವ ಪ್ರೀತಿನ ಕಳ್ಕೊಬೇಡಿ. ಯಾಕೆ ಅಂತಂದರೆ ಏನು ಮಾಡಿದ್ರೂ ನಿಮ್ಮ ಸಮಾಧಾನದಿಂದ ಪೂಜೆ ಮಾಡಬೇಕು. ಸಮಾಧಾನ ಇಲ್ಲ ಅಂದರೆ ಪೂಜೆ ಮಾಡೋಕ್ಕಾಗೋದಿಲ್ಲ, ಶಾಂತಿ ಇಲ್ಲ ಅಂತಂದರೆ ಪೂಜೆ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಎಲ್ಲ ದೊಡ್ಡ ಸಂಪತ್ತುಗಳು ಅಂದರೆ ಶಾಂತಿ, ನೆಮ್ಮದಿ, ಆರೋಗ್ಯ. ಇದನ್ನು ಕಳ್ಕೊಂಡು ಏನೂ ಮಾಡೋಕ್ಕೆ ಹೋಗಬೇಡಿ. ಪ್ರೀತಿಗಿಂತ ಜಗತ್ತಿನೊಳಗೆ ದೊಡ್ಡದಿಲ್ಲ, ಅದರಲ್ಲೂ ಭಗವಂತ ಅಡಗಿದ್ದಾನೆ. ಆ ಭಗವಂತನ ಮನೆಯಲ್ಲಿ ಎಷ್ಟೋ ಜನರು ತಾಯಿ ತಂದೆಗೆ ಪ್ರೀತಿ ಮಾಡಿ, ಮಕ್ಕಳಿಗೆ ಪ್ರೀತಿ ಮಾಡಿ, ಸ್ನೇಹಿತರು ಪ್ರೀತಿ ಮಾಡಿ. ಆದರೆ ಒಂದು ಅರ್ಥದಲ್ಲಿ ಏನಪ್ಪ ಅಂತಂದರೆ ನಾವೆಲ್ಲರೂ ಏನಾಗಿದ್ದೀವಿ ಅಂದರೆ ಸುಮ್ಮನೆ ಓಡ್ತಾ ಇದ್ದೀವಿ, ಭಾಳ ಓಡ್ತಾ ಇದ್ದೀವಿ, ಆದರೆ ಎಲ್ಲ ಮರಿತಾ ಇದ್ದೀವಿ. ಶಾಶ್ವತ ಇಲ್ಲ ಈ ಭೂಮಿ ಮೇಲೆ. ಇರೋಷ್ಟು ದಿನ ಎಲ್ಲ ರೀತಿಯಿಂದನೂ ಪ್ರೀತಿಯಿಂದ ಹಂಚಿಕೊಳ್ತಾ, ಸೌಹಾರ್ದತೆಯಿಂದ ಮತ್ತು ಬಾಂಧವ್ಯದಿಂದ ಹಂಚಿ ತಿನ್ನುವ ಸಂಸ್ಕೃತಿ ನಿಮ್ಮದಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ರೈಟ್ ನ್ಯೂಸ್ ಅವರು ಇವತ್ತು ಶಿವರಾತ್ರಿ ಬಗ್ಗೆ ನನಗೆ ಒಂದಿಷ್ಟು ಮಾಹಿತಿಯನ್ನು ಕೇಳಿದ್ರು. ನನಗೇನು ಅನ್ನಿಸ್ತೋ ಅದು ಹೇಳ್ತೀನಿ. ನನಗೆ ಯಾವಾಗಲೂ ತಲೆಯಿಂದ ಮಾತಾಡೋ ಅಭ್ಯಾಸ ಇಲ್ಲ. ನನ್ನ ಹೃದಯದಿಂದ ಏನು ಪದಗಳು ಬರ್ತೋ ಅದನ್ನೇ ಮಾತಾಡೋ ಅಭ್ಯಾಸ ಇದೆ. ಬಹುಶಃ ಆ ಅಂಶ ಕ್ಷೀರದಂತೆ ಹಾಲು ನೀರು ಬಿಟ್ಟಾಗ ಹಾಲನ್ನು ಹೇಗೆ ಸ್ವೀಕರಿಸ್ತದೋ ಹಾಗೆ ನನ್ನ ಒಳ್ಳೆಯ ಪದಗಳು ನಿಮಗೆ ಖುಷಿಯಾದರೆ ತಗೊಂಡು ಆಚರಿಸ್ಕೊಳ್ಳಿ ಮತ್ತು ಅನುಸರಿಸಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತು ವಿರಾಮ ಕೊಡ್ತಾ ಇದ್ದೀನಿ. ಶಿವಂಭುಯಾತ್.
ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮಃ. ಇವತ್ತಿನ ದಿವಸ ನನ್ನ ಜನ್ಮ ಇವತ್ತು ಪಾವನ ಆಯಿತು ಅಂದ್ಕೊಳ್ತೀನಿ. ನನ್ನ ಜೀವನದಲ್ಲೇ ಶಿವಲಿಂಗಕ್ಕೆ ಶಿವರಾತ್ರಿ ದಿವಸ ಪ್ರಥಮ ಬಾರಿಗೆ ನನ್ನ 58 ವರ್ಷದ ಅನುಭವದಲ್ಲಿ ಪ್ರಥಮ ಬಾರಿಗೆ ಶಿವಲಿಂಗನ ಮುಟ್ಟಿ ಅಭಿಷೇಕ ಮಾಡುವಂಥ ಸಂದರ್ಭ ಗುರುಗಳು ನಮಗೆ ದಯಪಾಲಿಸಿದ್ದಾರೆ. ನಾನು ಇದರಿಂದ ನಿಜವೂ ಬಹಳ ಅತ್ಯಂತ ಪುಳಕಿತನಾಗಿದ್ದೀನಿ ಅಂತಲೇ ಹೇಳಬೇಕು. ಇದು ನನ್ನ ಜೀವನದ ಅತ್ಯಂತ ಸ್ಮರಣೀಯ ದಿನ ಅಂತ ನಾನು ತಿಳ್ಕೊಳ್ತಿದ್ದೀನಿ. ಈ ಚಂದ್ರವನ ಆಶ್ರಮದ ಸ್ವಾಮೀಜಿಯವರು ಇತ್ತೀಚೆಗೆ ನಾನು ಈ ಒಂದು ಆಶ್ರಮಕ್ಕೆ ಭೇಟಿ ನೀಡಿದ್ದೆ. ಆದರೆ ಇದರ ಒಂದು ವೈಬ್ರೇಷನ್ ಏನಿದೆ ನಮಗೆ ತುಂಬ ಆಕರ್ಷಣೆ ಮಾಡಿದೆ. ಮಾರ್ಚ್ 2ನೇ ತಾರೀಕು, 3ನೇ ತಾರೀಕು ಮತ್ತು 4ನೇ ತಾರೀಕು ನಡೆಯೋ ಅಖಂಡ ಯಾಗದಲ್ಲೂ ಸಹ ನಾನು ಸಂಪೂರ್ಣವಾಗಿ ಒಂದು ಕಾರ್ಯಕರ್ತನಾಗಿ ಭಾಗವಹಿಸ್ತಾ ಇದ್ದೀನಿ. ವಾಗರ್ಥಾವ್ಯ ಸಂಪೃಕ್ತವು ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರು ಒಂದೇ ಪಾರ್ವತಿ ಪರಮೇಶ್ವರವು. ಕ್ಷೇತ್ರದ ಅಧಿದೇವತೆಯಾದಂಥ ಕಾಶಿ ಚಂದ್ರಮೌಳೀಶ್ವರ ಸ್ವಾಮಿ, ಹಾಗೆ ಫಲಪ್ರದಾಯಿನಿ ಪಾರ್ವತಿ ಮಾತೆ, ಈ ಚಂದ್ರವನ ಆಶ್ರಮದಲ್ಲಿ ಬಹಳ ಶಕ್ತಿ ದೇವತೆಗಳು. ಹಾಗಾಗಿ ಈ ಚಂದ್ರವನ ಆಶ್ರಮದಲ್ಲಿ ಈ ಒಂದು ಅಖಂಡ ಮಹಾಯಾಗ ಮಾರ್ಚ್ 2 ಮತ್ತು 3, 4ನೇ ತಾರೀಕು ನಡೆದಕ್ಕಂಥ ವಿಶೇಷ. ಹೆಚ್ಚಿನದಾಗಿ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಗರ್ಭಗುಡಿಗೆ ಹೋಗಿ ಶಿವಲಿಂಗವನ್ನು ಸ್ಪರ್ಶಿಸಿ ಅಭಿಷೇಕವನ್ನು ಮಾಡತಕ್ಕಂಥ ಒಂದು ವ್ಯವಸ್ಥೆ ನಮ್ಮ ಚಂದ್ರವನಾಶ್ರಮದಲ್ಲಿದೆ. ಬಂದ ಭಕ್ತಾದಿಗಳಿಗೆ ಈಗಾಗಲೇ ಅದರ ಒಂದು ಅನುಭವವಾಗಿದೆ. ಮುಕ್ತವಾಗಿ ಯಾವ ಜಾತ್ಯತೀತವಾದಂಥ ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅವರವರ ಒಂದು ಭಕ್ತಿ ಭಾವನೆಗೆ ಅನುಸಾರವಾಗಿ ಹೋಗಿ ಅಭಿಷೇಕವನ್ನು ಮಾಡ್ತಕ್ಕಂಥ ವ್ಯವಸ್ಥೆ. ಹಾಗೆಯೇ ಬಂದಂಥವರಿಗೆ ಯಾವಾಗಲೂ ಕೂಡ ಹೊರಗೆ ಹೋಗೋ ರೀತಿಯಲ್ಲಿ ಒಂದು ಪ್ರಸಾದದ ಒಂದು ವ್ಯವಸ್ಥೆ. ಹಾಗಾಗಿ ಈ ಶಿವರಾತ್ರಿದ ವಿಶೇಷತೆಯಲ್ಲಿ ಬಂದಂಥ ಭಕ್ತರೆಲ್ಲರೂ ಕೂಡ ಇಲ್ಲಿನ ಇದು ವೈಶಿಷ್ಟ್ಯವನ್ನು ನೋಡಿದಿರಿ. ಒಂದು, ಈ ಶಿವರಾತ್ರಿಯಲ್ಲಿ ಜಾಗರಣೆ ಮಾಡುವುದರಿಂದ ನಮ್ಮ ವರ್ಷದಲ್ಲಿ ಒಂದು ಸಾರಿ ಜಾಗರಣೆ, ಒಂದು ಉಪವಾಸ, ಇದು ನಮಗೆ ಆಯುರಾರೋಗ್ಯವನ್ನು ಕೊಡ್ತಕ್ಕಂಥದ್ದು. ವಿಶೇಷವಾಗಿ ಆ ಒಂದು ಶಿವನ ಒಂದು ಮಹಿಮೆ ನಮ್ಮೆಲ್ಲರಿಗೂ ಕೂಡ ಸದಾ ಇದ್ದೇ ಇರುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೇನೆ. ಇನ್ನೂ ಹೆಚ್ಚಿನದಾಗಿ ಅನೇಕವಾದಂಥ ಕಾರ್ಯಕ್ರಮಗಳು ಕೂಡ ಇಲ್ಲಿ ಧಾರ್ಮಿಕವಾದಂಥ ಕಾರ್ಯಕ್ರಮಗಳು ಕೂಡ ಸಹ ನಡೀತವೆ. ಅಲ್ಲದೆ ಯೋಗ, ಹಾಗೆ ಜ್ಯೋತಿಷ್ಯ, ಸಂಸ್ಕೃತ ಮತ್ತು ಆಗಮ ಈಗಳಿಗೆ ಸಂಬಂಧಪಟ್ಟಂತಹ ಟ್ರೆಡಿಷನಲ್ ಸಂಬಂಧಪಟ್ಟಂತಹ ಶಿಕ್ಷಣಕ್ಕೂ ಕೂಡ ಪರಮ ಪೂಜ್ಯರ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಯಾರೇ ಆದರೂ ಕಲಿಯತಕ್ಕಂಥ ಆಸಕ್ತಿ ಇರತಕ್ಕಂಥವರಿಗೆ ಉಚಿತವಾದಂತಹ ವಸತಿ ಮತ್ತು ಭೋಜನದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ಪ್ರತಿ ತಿಂಗಳು ಹುಣ್ಣಿಮೆಯೂ ಕೂಡ ಕಾರ್ಯಕ್ರಮ ಇರುತ್ತೆ. ಅನೇಕ ಜನ ಭಕ್ತಾದಿಗಳು ಬಂದಂಥವ್ರು ಒಂದು ಸಾರಿ ಬಂದು ಹೋದರೆ ಪುನಃ ಈ ಒಂದು ಸ್ಥಳಕ್ಕೆ ಬಂದು ಹೋಗಬೇಕು ಎಂಬತಕ್ಕಂಥ ರೀತಿಯಲ್ಲಿ ಒಂದು ಶಕ್ತಿಯ ಒಂದು ವೈಶಿಷ್ಟ್ಯತೆ ಇದೆ. ಹಾಗಾಗಿ ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ, ಪುಣ್ಯಕ್ಷೇತ್ರೇ ಕೃತಂ ಪಾಪಂ ವಜ್ರಲೇಪೋ ಭವಿಷ್ಯತಿ ಎನ್ನುವ ರೀತಿಯಲ್ಲಿ ಬಂದಂಥವರಿಗೆ ಅವರ ಪಾಪ ಪರಿಹಾರಗಳನ್ನು ಮಾಡಿಕೊಂಡು ಮನಸ್ಸಿಗೆ ನೆಮ್ಮದಿಯನ್ನು ತೆಗೆದುಕೊಂಡು ಹೋಗ್ತಕ್ಕಂತಹ ಒಂದು ಸುವರ್ಣಾವಕಾಶ ಈ ಚಂದ್ರವನ ಆಶ್ರಮದಲ್ಲಿ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ಭಕ್ತ ಮಹಾಶಯರೆಲ್ಲರೂ ಕೂಡ ತಮ್ಮ ಗಮನಕ್ಕೆ ತರ್ತೇನೆ. ನನ್ನ ಹೆಸರು ಡಾಕ್ಟರ್ ಸೃಜನಾ ತುಳಸಿರಾಮ್ ಅಂತ ಹೇಳಿ. ನಾನಿಲ್ಲಿ ಆದಿ ಆರೋಗ್ಯ ಆಶ್ರಮ ಆಯುರ್ವೇದಿಕ್ ಹಾಸ್ಪಿಟ್ಲಲ್ಲಿ ಡಾಕ್ಟರಾಗಿ ವರ್ಕ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನನಗೆ ಈ ಪರ್ಟಿಕ್ಯುಲರ್ಲಿ ಈ ಶಿವರಾತ್ರಿ ಟೈಮಲ್ಲಿ ಇಲ್ಲಿರೋದಕ್ಕೆ ತುಂಬ ಖುಷಿ ಆಗ್ತಿದೆ. ಯಾಕಂದರೆ ಫಾರ್ ದ ಫಸ್ಟ್ ಟೈಮ್ ನಾನು ನೋಡ್ತಿರೋದು ಯಾವುದೋ ಒಂದು ದೇವಸ್ಥಾನದ ಗರ್ಭಗುಡಿಗೆ, ಅದರಲ್ಲೂ ಹೆಣ್ಮಕ್ಳನ್ನ ಬಿಡೋದಕ್ಕೆ ಅವಕಾಶ ಇರೋದಕ್ಕೆ ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಇಲ್ಲಿ ಬಂದು ಇಲ್ಲಿ ಅಭಿಷೇಕ ಮಾಡಿದ್ದಕ್ಕೆ ತುಂಬ ಖುಷಿ ಇದೆ. ಆ್ಯಂಡ್ ಪರ್ಟಿಕ್ಯುಲರ್ಲಿ ಈ ಎನ್ವಿರಾನ್ಮೆಂಟಲ್ಲಿ ಈ ಸ್ಪಿರಿಚುವಲಿ ತುಂಬ ಬೆಸ್ಟ್ ಇರೋವಂಥ ಪ್ಲೇಸಲ್ಲಿ ನಮ್ಮ ಆಯುರ್ವೇದಿಕ್ ಸಿಸ್ಟಮ್ ಆಫ್ ಮೆಡಿಸಿನ್ದು ಒಂದು ಹಾಸ್ಪಿಟ್ಲ್ ಇರೋದು ತುಂಬ ಖುಷಿ ಇದೆ. ಆ್ಯಂಡ್ ಅದರಲ್ಲೂ ನಮ್ಮ ಹಾಸ್ಪಿಟ್ಲಲ್ಲಿ ಎಲ್ಲ ರೀತಿಯ ಎಕ್ವಿಪ್ಮೆಂಟ್ಸು ಕಂಪ್ಲೀಟ್ಲಿ ಎಲ್ಲ ರೀತಿ ಟ್ರೀಟ್ಮೆಂಟ್ಸ್ಗೂ ಏನೇನು ಎಕ್ವಿಪ್ಮೆಂಟ್ಸ್ ಬೇಕು ಅದೆಲ್ಲ ಕಂಪ್ಲೀಟ್ಲಿ ಇರೋದ್ರಿಂದ
ಇಲ್ಲಿ ಎಲ್ಲ ರೀತಿಯ ಡಿಸೀಸಸ್ಗೆ ಎಲ್ಲ ರೀತಿಯ ಕಂಡೀಷನ್ಸಿಗೂ ಟ್ರೀಟ್ಮೆಂಟ್ ಅವೈಲೇಬಲ್ ಇದೆ. ಅದರಿಂದನೂ ತುಂಬ ಖುಷಿ ಇದೆ. ಯಾಕಂದರೆ ಇಂಥ ಒಳ್ಳೆ ಎನ್ವಿರಾನ್ಮೆಂಟಲ್ಲಿ ನಮ್ಮ ಸಿಸ್ಟಮ್ ಆಫ್ ಮೆಡಿಸಿನ್ದು, ಅದರಲ್ಲೂ ಇಂಡಿಯನ್ ಸಿಸ್ಟಮ್ ಆಫ್ ಮೆಡಿಸಿನ್ದು ಟ್ರೀಟ್ಮೆಂಟ್ ನಡೀತಿದೆ ಅಂದರೆ ತುಂಬ ಖುಷಿ ಇದೆ. ಪ್ರತಿ ವರ್ಷ ಇಲ್ಲಿ ಚಂದ್ರವನ ಆಶ್ರಮಕ್ಕೆ ಭೇಟಿ ಕೊಡ್ತಾಯಿದ್ದೀನಿ. ಸುಮಾರು ಒಂದು 6 ವರ್ಷದಿಂದ ಪ್ರತಿ ಶಿವರಾತ್ರಿಗೆ ಇಲ್ಲಿ ಬಂದು ಲಿಂಗ ಮುಟ್ಟಿ ಪೂಜೆ ಮಾಡಿ ಅಭಿಷೇಕ ಮಾಡಿ ಹೋಗ್ತಾಯಿರ್ತೀನಿ. ಇಲ್ಲಿ ವಿಶೇಷ ಏನಂದರೆ ಇಲ್ಲಿ ನಮ್ಮ ಈ ಕಡೆ ಸೌತ್ ಇಂಡಿಯಾದಲ್ಲಿ ಯಾವುದೂ ಈ ಥರದ್ದು ಅನುಕೂಲಗಳಿಲ್ಲ. ನಮ್ಮ ತ್ರಿನೇತ್ರ ಮಹಾಸ್ವಾಮಿಗಳು ಈ ಥರ ವರ್ಷಕ್ಕೊಂದು ಸರಿ ಪ್ರತಿಯೊಬ್ಬರು ಬಂದು ದಂಪತಿಗಳು ಬಂದು ಲಿಂಗ ಮುಟ್ಟಿ ಪೂಜೆ ಮಾಡಿ ಅವರ ಆಶೀರ್ವಾದ ಪಡ್ಕೊಂಡು ಹೋಗ್ತಾಯಿದ್ದೀವಿ. ಇಲ್ಲಿ ವಿಶೇಷ ಅಂದರೆ ಇಲ್ಲಿ ಕಾವೇರಿ ನದಿ ಪೂರ್ವಕ್ಕೆ ಹರಿಯುತ್ತೆ. ಮತ್ತು ಇಲ್ಲಿ ನವಗ್ರಹ ದೇವಸ್ಥಾನ ಇದೆ. ಪ್ರತಿ ನವಗ್ರಹಕ್ಕೂ ಸಪ್ರೇಟು ಅದೇ ಆದಂಥ ವಿಗ್ರಹಗಳಿದೆ, ಅದೇ ಆದಂಥ ಗಿಡಗಳಿದೆ. ಅಲ್ಲಿ ಬಂದು ಅಭಿಷೇಕ ಮಾಡಿ ಪ್ರತಿ ಒಬ್ಬರು ಬಂದು ಪೂಜೆ ಮಾಡ್ಬೋದು. ಮತ್ತು ಇಲ್ಲೇನಂದರೆ ವಿಶೇಷ ಅಂದರೆ ಪ್ರತಿ ಬೆಳದಿಂಗಳ ಹುಣ್ಣಿಮೆ, ಇದು 147 148ನೇ ಹುಣ್ಣಿಮೆ, ಪ್ರತಿ ಹುಣ್ಣಿಮೆಲೂ ಬಂದು ಇಲ್ಲಿ ಕಾವೇರಿ ಆರತಿ ಮಾಡಿ ಫಲಪ್ರದಾಯಿನಿ ಪಾರ್ವತಿ ದೇವಿಗೆ ಪೂಜೆ ಮಾಡಿ ನಂತರ ಗಂಗಾರತಿ ಮಾಡಿ ಸ್ವಾಮೀಜಿಗಳು ತಮ್ಮ ಕೈಯಾರನೇ ಕೈ ತುತ್ತು ಎಲ್ಲ ಎಷ್ಟು ಜನ ಭಕ್ತಾದಿಗಳು ಬಂದಿರ್ತಾರೆ ಎಲ್ರಿಗೂ ಕೈ ತುತ್ತು ಕೊಟ್ಟು ಆಶೀರ್ವಾದ ಮಾಡ್ತಾರೆ. ಇದು ವಿಶೇಷ. ಬೆಳದಿಂಗಳ ರಾತ್ರಿಯಲ್ಲಿ ಪ್ರಸಾದ ಕೊಡುವಾಗ ಪೂರ್ತಿ ಲೈಟ್ ಆಫ್ ಆಗಿರ್ತದೆ. ಬರೀ ಬೆಳದಿಂಗಲ್ ಮಾತ್ರ ನಾವು ಊಟ ಮಾಡ್ತಾ ಇರ್ತೀವಿ. ಅದೆಲ್ಲೂ ನೋಡಿಲ್ಲ ಇದುವರೆಗೂ ನಾನು. ಈ ಮಠದ ವಿಶೇಷ ಶಿವರಾತ್ರಿ ಪೂಜೆ ಮಾಡಿದ್ರೆ ಶಿವರಾತ್ರಿ ಪೂಜೆ ಮಾಡಿ ಫ್ಯಾಮಿಲಿ ಸಹಿತ ಮಕ್ಕಳು ಮಗ ಎಲ್ಲ ಸೇರಿ ಲಿಂಗ ಮುಟ್ಟು ಪೂಜೆ ಮಾಡಿ ಆಶೀರ್ವಾದ ತಗೊಂಡಿದ್ವಿ. ಗುರುಗಳ ಆಶೀರ್ವಾದ ತಗೊಂಡಿದ್ವಿ. ಪ್ರತಿ ವರ್ಷ ನಮ್ಮ ಮನೆಯವ್ರು ಬರ್ತಾಯಿದ್ರು ಯಾವಾಗಲೂ. ನಾನು ಇದೇ ಫಸ್ಟ್ ಟೈಮ್ ಬಂದಿರೋದು. ತುಂಬ ಖುಷಿ ಆಯಿತು. ಈ ಥರ ಎಕ್ಸ್ಪೀರಿಯೆನ್ಸು ಎಲ್ಲೂ ಆಗಿಲ್ಲ, ನೋಡಿಲ್ಲ. ಇದೇ ಫಸ್ಟ್ ಜಾಗರಣೆ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಮಾಡಬೇಕು. ಉಪವಾಸ ಇದ್ದೆ. ಹೌದು. ಇಲ್ಲ ನೀರಷ್ಟೇ. ಅದಕ್ಕೆ ಜಾಗರಣೆ ಪಕ್ಕ ಇದೆ. ಜಾಗರಣೆ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದು ಯಾವಾಗೂ ಇಲ್ಲ ಅದು ಜಾಗರಣೆ. ಸಣ್ಣವರಿದ್ದಾಗ, ಕಾಲೇಜಲ್ಲಿದ್ದಾಗ ಫ್ರೆಂಡ್ಸ್ ಒಟ್ಟಿಗೆ ಫ್ಯಾಮಿಲಿ ಜೊತೆ ಎಲ್ಲರೂ ಒಟ್ಟಿಗೆ ಇದ್ದಾಗ ಮಾಡ್ತಾಯಿದ್ವಿ. ಆಮೇಲೆ ಎಲ್ಲ ಕಮ್ಮಿ ಆಯಿತು. ಯಾರು ಕಂಪ್ನಿಗೆ ಕೊಡೋಕ್ಕಿಲ್ಲ ಹಾಗೆ ಅಂತ ಇಲ್ಲಿ ಮೈಸೂರಿಗೆ ಬಂದಮೇಲಂತೂ ಮಾಡೋಕ್ಕೆ ಆಗಿಲ್ಲ. ಇವಾಗ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಎಲ್ಲರೂ ಇದ್ದಾರೆ. ತುಂಬ ಖುಷಿ. ಥ್ಯಾಂಕ್ ಯು. ನಿಮಗೂ ಒಳ್ಳೆಯದಾಗಲಿ. ನನ್ನ ಹೆಸರು ಹಿತಾ ಅಂತ. ಇಂಜಿನಿಯರಿಂಗ್ ಓದ್ತಾ ಇದ್ದೀನಿ ವಿದ್ಯಾವರ್ಧಕ ಕಾಲೇಜಲ್ಲಿ. ಹೌದು, ಮೈಸೂರು. ಅದೇ ಫುಲ್ ಆ್ಯಂಬಿಯನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ನೀರು ಇಲ್ಲೇ ಹರಿತಾ ಇರೋದು ತುಂಬ ಪೀಸ್ಫುಲ್ ಆಗಿದೆ. ನಾನು ಯಾವ ಶಿವರಾತ್ರಿನೂ ಅಟೆಂಡ್ ಮಾಡಿರಲಿಲ್ಲ, ಮೈಸೂರಲ್ಲೇ ಮಾತ್ರ ಮಾಡಿದ್ದು. ಇಲ್ಲಿ ಬಂದು ತುಂಬ ಖುಷಿ ಆಯಿತು. ಪೂಜೆ ಎಲ್ಲ ಮಾಡಿದ್ವಿ, ಪ್ರಸಾದ ಎಲ್ಲ ತಿಂದ್ವಿ. ತುಂಬ ಇಷ್ಟ ಆಯಿತು. ಆಯಿತು. ಶಿವರಾತ್ರಿ ರಾತ್ರಿ ಜಾಗರಣೆ ಇರ್ತೀರಾ? ಅದೇ ಜಾಸ್ತಿ ಎಕ್ಸಾಮ್ಸ್ ಇರ್ತಿತ್ತು. ಈ ಸತಿ ಎಕ್ಸಾಮ್ಸ್ ಇಲ್ಲ. ಇರಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದೇ ಮಾರ್ಕ್ಸ್ ಚೆನ್ನಾಗಿ ಬರಲಿ, ಒಳ್ಳೆ ಕಡೆ ಪ್ಲಸ್ ಆಗಲಿ. ಅದೇ ಚೆನ್ನಾಗಿ ಓದಿ ಒಳ್ಳೆ ಕೆಲಸ ತಗೊಳ್ಳಿ ಅಂತ. ಥ್ಯಾಂಕ್ ಯು. ನಮ್ಮ ಹೆಸರು ಲಿಖಿತ್ ಅಂತ. ನಾನು ಇವಾಗ ಪ್ರೆಸೆಂಟ್ಲಿ ಒಂದು ಸಾಫ್ಟ್ವೇರ್ ಕಂಪ್ನಿಲಿ ವರ್ಕ್ ಮಾಡ್ತಾಯಿದ್ದೀನಿ. ಸೊ ಇದು ನನ್ನ ಫಸ್ಟ್ ಟೈಮ್ ಇಲ್ಲಿ ಶಿವರಾತ್ರಿ ಟೈಮಲ್ಲಿ ಬಂದಿದ್ದು. ತುಂಬ ಖುಷಿ ಆಯಿತು. ಅಂದರೆ ಸೌತ್ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಒಂದು ಲಿಂಗ ಮುಟ್ಟಿ ಪೂಜೆ ಮಾಡೋ ಒಂದು ಅವಕಾಶ ಇಲ್ಲಿ ಕಲ್ಪಿಸ್ತಾರೆ. ತುಂಬ ಖುಷಿ ಆಯಿತು. ಹೌದೌದು, ಮಾಡಿದ್ವಿ. ಹೌದೌದು, ಮಾಡಿದ್ದೀವಿ. ತುಂಬ ಸ್ಪೆಷಲ್ ಅನಿಸ್ತು. ಎಲ್ಲೂ ಆ ಥರ ಒಂದು ಬಿಡಲ್ಲ ಗರ್ಭ. ಹೌದೌದು, ಖಂಡಿತ. ಹೌದೌದು, ತುಂಬ ಖುಷಿ ಆಯಿತು. ಹೇಳ್ಕೊಡ್ತಾ ಇದ್ರೆ ವಿದೇಶ ಏನು ಹೋಮ್ವರ್ಕ್ ಕೊಡ್ತಾ ಇದ್ರೆ ಹೌದಾ? ಹಲೋ